10 ಗಂಟೆಗೆ ನಾವು ನಮಾಜಿ ಆಚರಿಸಿದ್ವಿ. ಈ ಟೈಮ್ ಫಸ್ಟ್ ಇದು ಇವಾಗ ಜನ ನಮಗೆ ಕೋಆಪ್ರೇಟ್ ಮಾಡಿ ನಾಳೆಯಿಂದ ನೀವು ಒಳ್ಳೇದು ಮಾಡಿದ್ದೀರಾ ಅಂತ ಹೇಳಿದ್ರೆ ಇದೇ ಟೈಮಿಂಗ್ ನಾವು ಮುಂದುವರಿಸ್ತೀವಿ. ಏನಕ್ಕಂದರೆ ಬಿಸಿಲಿರೋದ್ರಿಂದ ಜನಗಳಿಗೆ ಅನುಕೂಲ ಆಗಲಿ ಅಂತ ನಾವು ಹಬ್ಬ ಆಚರಿಸಿದ್ದೀವಿ. ಮತ್ತೊಮ್ಮೆ ಎಲ್ಲರಿಗೂ ಬಕ್ರೀದ್ ಹಬ್ಬ ಶುಭಾಶಯ ಹೇಳೋಕ್ಕೆ ಇಷ್ಟಪಡ್ತೀವಿ. ಕುರ್ಬಾನಿಯನ್ನು ಬಲಿದಾನ ಕೊಡ್ತೇವೆ. ಆ ಬಲಿದಾನ 3 ಭಾಗಗಳು ಮಾಡ್ತೀವಿ. ಒಂದು ಭಾಗ ಅಕ್ಕಪಕ್ಕದವ್ರಿಗೆ, ಒಂದು ಭಾಗ ಸಂಬಂಧಿಕರಿಗೆ, ಒಂದು ಭಾಗ ಯಾರು ಕುರ್ಬಾನಿ ಕೊಡ್ತಾರೆ ಅವರಿಗೆ. ಈ ಹಬ್ಬವನ್ನು ನಿಜಕ್ಕೂ ಒಂದು ತ್ಯಾಗ ಬಲಿದಾನದ ಸಂಕೇತ.